ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಇದೀಗ ಸ್ವರಚಿತ ಕಥಾವಾಚನವನ್ನು ಮಾಡಲಿದ್ದಾರೆ ಸಾಹಿತಿ, ಕನ್ನಡದ ವಿಶ್ರಾಂತ ಉಪನ್ಯಾಸಕರು ಹಾಗೂ ನಟರೂ ಆಗಿರುವ ಉಮೇಶ್ ಕಾರಂತ. ಕಥೆ ಶೀರ್ಷಿಕೆ ಆವರ್ತನ. ಸುಶೀಲಕ್ಕ ಈಗ ಎಲ್ಲಿದ್ದಾಳೋ, ಹೇಗಿದ್ದಾಳೋ, ಯಾರ ಬಳಿ ಇದ್ದಾಳೋ, ಯಾರ ಕೈ ಕೆಳಗೆ ಕೆಲಸ ಮಾಡ್ತಾಳೋ, ಬದುಕಿದ್ದಾಳೋ ಸತ್ತಿದ್ದಾಳೋ ಒಂದು ಗೊತ್ತಿಲ್ಲ. ಅದ್ಯಾವುದೋ ಚಿಕ್ಕಮಂಗ್ಳೂರೋ, ಕೊಪ್ಪವೋ, ಶಿಕಾರಿಪುರವೋ, ಶಿವಮೊಗ್ಗವೋ ಯಾವುದೋ ಒಂದು ಸುಡ್ಗಾಡೂರು. ಹೆಸರು ಹೇಳೋಕ್ಕೂ ಗೊತ್ತಿಲ್ಲ. ಹಂಬ್ಲಾತಿಲ್ಲಿಯೇ ಅದ್ರಾಗೂ ಯಾವುದೋ ಒಂದು ಊರು. ಕೇರಿನಾಗ ಇದ್ದಾಳೆಂಬುದು ಬಿಟ್ರೆ ನಂಗೆ ಏನೂ ಗೊತ್ತಿಲ್ಲಿಯೇ. ಜಂತಿ ಕಡಿ ಕಾಂತ ಕೂಕಂಡು ಪಾರತಮ್ಮನಿಗೆ ಈಗ ಎಷ್ಟು ವರ್ಷ? ಕಳೆದ ಮಳೆಗಾಲದಲ್ಲ ಆ ಜಿರಾಪಟ್ಟಿ ಮಳೆ ಹೊಯ್ಕಂತಿತ್ತಲ್ಲ, ಆಗಳ ಮಂಡಿ ಮೇಲೆ ಕಲ್ಲು ಹೊತ್ಕೊಂಡಾಗೆ ಮುಸುಡಿ ಊದಿಸ್ಕೊಂಡು ಹೇಳ್ತಿದ್ರು. ಸುಮಾರು 90-95 ಆಯ್ತಂಬ್ರು. ಆಗಳಿಗೆ ಹೇಳಿದ್ದ ಈ ಸುಶೀಲಕ್ಕನ ಕತಿ ಕೊಟ್ಟ ಹೆಣ್ಣ ಕೂಲಕ್ಕೆ ಹೊರಗಂತಾಳ. ಹಾಗೆ ಪಾರತಮ್ಮ ತನ್ನ ಹೆತ್ತ ಮಗಳ ಬಗ್ಗೆ ಹಿಂಗೆ ಹೇಳುದ. ಸುಶೀಲನ ದೋಳ್ ಕಣ್ಣಿನ ಹೆಣ್ಣಿಗೆ ಇನ್ ಹ್ಯಾಂಗಿನ ಗಂಡ್ಬೇಕಿತ್ತ? ಸಾಪಿತ್ತ ಮುಟ್ಟಿ ಕೈ ತೊಳ್ಕಣಕ ಮಂಡಿ ಸ್ವಲ್ಪ ಹೆಡಿ ಮಂಡಿ ಹಂಗಿ ತಂಬುದ್ ಬಿಟ್ರೆ ಕೂದಿಯೋ ಸಮ ಇತ್ತು. ಕೈ ಒಂಚೂರು ಸೊಟ್ಟ ಪಟ್ಟಿ. ಅದ್ಯಾವುದೋ ಹೋಟೆಲ್ ಹಂಗೆ ಗದ್ದಿಗೆ ಹಿಡ್ಕೊಂಡಿದಮ್ರು. ಮತ್ ಕಲುಕೆ ನಮ್ ಸುಶೀಲ ಬಾರಿ ಕಲ್ತಿದ್ದಾಳ. 7ನೇ ಕಿಲಾಸ್ ಪಾಸ್ ಹಾಪ್ಕೋ ಒದ್ದಾಡಿದ್ದು. ಅದೇ ಕಿಲಾಸಲ್ಲ ಒಂದ್ಸಲ ಅಲ್ಲ, 2 ಸಲ ಅಲ್ಲ, 4 ಸಲ ಕೂಕೊಂಡ್ರ ಮೇಲೆ ಬರಲಿಲ್ಲ. ಹಿಂಗಿಪ್ಪತ್ತಿಗೆ ಇವಳಿಗೆ ಇನ್ನೆಂತ ಗಂಡ ಸಿಕ್ಕ ಸಾಕ? ಮೈ ನೆರೆದು ಆವಾಗಲೇ 4 ತಿಂಗಳಾಯ್ತು. ಇನ್ನೆಂತ ಮದಿ ಮಾಡುದೇ? ನಾನೊಂದು ಗಂಡ ಸತ್ತು ಮುಂಡೆ, ನನ್ನ ಮಂಡಿ ಕಂಡ ಇನ್ಯಾರ ಬತ್ರ ಅಂತ ತಲೆ ಮೇಲಿನ ಸೆರಗು ಸರಿ ಮಾಡ್ಕೊಂತ ಸುಯ್ ಅಂತ ಬಂದ ನೊಣನ್ನ ಅಲ್ಲೇ ಇದ್ದು ಹಿಡಿಯಲ್ಲ ಹೊಡೆದದ್ದು. ಎಲ್ಲಿ ಹೋಯ್ತೋ ಪಾರಾರಿ. ನಗು ತಡುಕಾತಿಲ್ಲಿ ಅವ್ರು ಹೇಳದ್ ಕಂಡ್ರೆ ಮಾಡೋದ್ ಕಂಡ್ರೆ. ಮತ್ತ ಪಾರತಮ್ಮ ಹಿಡಿ ಬದಿಗಿರ್ತಾ ಹೇಳದ್ ಕೇಳಿ. ಅದೇ ಸುಶೀಲ ಇದ್ಲಲ್ಲ, ಅವಳನ್ನು ಒಂದು ಬೆಳಿಗ್ಗೆ ಏಳ್ಸಕ್ಕೆ ಜಾಗಂಟಿ ತಗಣ್ಕ, ಇಲ್ಲದಿದ್ರೆ ಜಪ್ಪ ಎಂದ್ರೆ ಹೇಳುದಿಲ್ಲ. ಎಂತ ಮಾಡುದು? ನಾನಿದ್ನಲ್ಲ ಎಲ್ಲ ತೊಳಕೆ ಬಳಕೆ. ಬೆಳಿಗ್ಗೆ ಸಾನಕ್ಕೆ ಹಂಡಿಗೆ ಕಿಚ್ಚುವಟ್ಕ, ದನ ಕೋಣೋ ಎಮ್ಮಿ ಬೈರಿಗೆ ಬೇರೆ ಆ ಪಾಪಿ ಕೋಣ್ಗಳು. ನಾನು ಆ ಹಟ್ಟಿ ಬಾಣಿ ಹತ್ರ ಬಪ್ಕಿಲ್ಲ, ಅಡ್ಮುಖ ಹಾಕಂತೆ. ಅವುಗಳು ಸಾಯ್ಲಿ. ಮೊನ್ನೆ ಹುಟ್ಟಿದ ಗುಲಾಬಿ ದನಕರು ಅದೇನೋ ಇದೇ ಸುಶೀಲನೆ ಅದಕ್ಕೆ ಹೆಸರಿಟ್ಟಿದ್ದ ಕೆಂಪಿ ಅಂತ. ಎಂಥ ಮೈ ಬಣ್ವೆ ಅದು. ಕೊಣೋದೇನೋ ಕುಂಚಟ್ ಹಾಕೋದೇನೋ ಅದಕ್ಕೂ ಬಿಸಿ ಬಿಸಿ ಬೈರೇ ಆಯ್ಕ. ಆ ನಂತರ ಅಡಿಗೆ ಮನೆಗೆ ಬರ್ಕ, ಸಗಣಿ ನೀರು ಚಿಮ್ಸ್ಕ, ದೇವ್ರ ಕೊನೆಗೆ ಹೋಯ್ಕ, ಅಲ್ಲಿ ದೇವ್ರ ದೀಪ ಉರಿತಾ ಇಲ್ಯಾ ಅಂತ ಕಾಣ್ಕ. ನಂದಿ ಹೊಪ್ಕಿಲ್ಲ. ಹಂಗ ಹಾಜಿ ಎಣ್ಣೆ ಹಾಕ, ಬತ್ತಿ ತುದೀದ್ ಕರಿ ತೆಗ್ದ ಸರಿ ಮಾಡ್ಕ, ದೇವ್ರ ಕೋಣೆ ಹೊರಗಿದ್ದ ಚೌಕಿ ಪಡಸಲಿಂದ ಶುರುವಾದ್ರೆ ಹೆಬ್ಬಾಗಲವರೆಗೂ ಗುಡ್ಸ್ಕ, ಹೊಸ್ಲು ಬರೀಕ. ಒಂದೇ ಹೊಸ್ಲ ಅದಾಯ್ತಾ. ಮತ್ತ ಅಡಿಗೆ ಮನೆಗೆ ಬಂದು ಗುಡ್ಸಿ ಒರೆಸಿ ಕಾಫಿ ಒಲಿ ಸರಿ ಮಾಡಿ ಕಾಫಿ ಪರಿಮಳ ಬರ್ಕ ನಮ್ಮ ಹೆಣ್ಣು ಸುಶೀಲ ಏಳ್ಕ. ಹೀಗಿನ ಹೆಣ್ಣಿಗೆ ಇನ್ ಹ್ಯಾಂಗಿನ ಗಂಡ ಸಿಕ್ಕ. ತನ್ನಷ್ಟಕ್ಕೆ ತಾನು ಹೇಳ್ಕಂತ ಕನ್ನಡಿ ಮುಂದೆ ನಗುದ್ ಬಿಟ್ರೆ ಪಾರತಮ್ಮನಿಗೆ ಇನ್ನೇನ್ ಕೆಲಸ? ಪಾರತಮ್ಮನ ಈ ಎಲ್ಲ ಮಾತು ಕೇಳ್ತಾ ಇದ್ದ ಪಕ್ಕದ ಮನೆಗೆ ವಾಗ್ದೇವಮ್ಮ ಬೆನ್ನಿಂದ ನಿಂತದ್ದು ಅವ್ರಿಗೆ ಗೊತ್ತೇ ಆಗ್ಲಿಲ್ಲ. ಅದೆಲ್ಲ ಸಾಯ್ರಿ ಪಾರತಮ್ಮ, ಆ ನಿಮ್ಮ ಸುಶೀಲನಿಗೆ ಸಿಕ್ಕದ ಗಂಡ ಹೌದಲ್ಲ ಅಥವಾ ಗಂಡ್ಸ್ ಹೌದಲ್ದ ಎಲ್ಲಿದಕ್ಕೆ ಪಾರತಮ್ಮ ಚಪ್ಪಿ ಆದ್ರು. ಹೌದೇ ವಾಗ್ದೇವಿ, ನಾನು ತಪ್ಪು ಮಾಡಿದ್ನೆ. ಇಲ್ಲೇ ಇನ್ನು ಉಂಡ್ಕೊಂಡು ತಿನ್ಕೊಂಡು ಇರ್ತಿತ್ತು ಹೆಣ್ಣು. 4 ದಿವಸ ಅಲ್ಲ 40 ದಿವಸವೋ ವರ್ಷವೋ ನಾನು ಹಣಿ ಬರ ಯಾರ ಹತ್ರ ಏನು ಹೇಳೋದು ಅಂತ ಒಮ್ಮೆ ನಿಟ್ಟಿಸಿರು ಬಿಟ್ಟು ಪಾರತಮ್ಮನಿಗೆ ಸುಧಾರಿಸ್ಕೊಳ್ಬೇಕಾದ್ರೆ ವಾಗ್ದೇವಮ್ಮ ಒಳಗೆ ಹೋಯ್ ಹಿತ್ತಾಳೆ ಚಂಬಲ್ ಒಳಬಾವಿ ನೀರು ಕೊಡ್ಕಾಯ್ತ. ಅದು ಪಕ್ಕಕ್ಕಿರ್ಲಿ ಅಂದ್ರು. ಅದೆಂಥದ್ದು ಗೊತ್ತಿಲ್ಲ, ನಾನು ಅನ್ಯಾಯ ಮಾಡಿದೆ ಅಂತ ಅನ್ಸುತ್ತೆ ವಾಗ್ದೇವಿ. ಅದೆಂತದ್ದು ನೀವು ಹೇಳುದು ಪಾರತಮ್ಮ? ಅದು ಈಗ ಈ ಪಿರಾಯದಲ್ಲ ನೀವು ಹಿಂಗಂಬುದ ಕೇಂಡದೆ ತಡ ಸೋರಿತಿದ್ದ ಬಿಗರ್ನೆಲ್ಲ ಸೆರಗಲ್ಲಿ ಒರೆಸ್ಕಂತ ಮತ್ತೆ ಶುರು ಮಾಡಿದ್ರು. ವಾಗ್ದೇವಿ ಇಲ್ಲಿಂದ ಮದಿ ಮಾಡಿ ಕಳಿಸ್ನಾ? ಆ ಹಪ್ಪರಂಡಿ ಗಂಡ ಸಾವನ ದಿನ ಬಿಡ. ಮತ್ತು ಒಂದಿನವೂ ಸುಶೀಲನ ಮೈ ಮುಟ್ಲೇ ಇಲ್ಲಂಬ್ರೆ. ಅವನ ಮೈ ಕೈ ತುಂಬಾ ಅದೆಂಥದ್ದು ಸೂಳೆ ಸಾವಾಸನ ಹುಟ್ಕೊಂಡಂತಂತ್ರಲ್ಲೇ ಆ ರಾಗು ಅವನಿಗೆ ಅಂಟ್ಕೊಂಡಿತ್ತಂಬ್ರು. ನಮ್ಮ ಹೆಣ್ಣ ಹ್ಯಾಂಗ್ ಸಹಿಸ್ಕೊಂಡ್ಲೋ. ಆದ್ರೂ ಮನಿ ಅತ್ತಿ ಅಂತ ಹೆಣ್ಗಾಡ್ತು. ಗಂಡನ ಸೇವೆ ಮಾಡ್ತಾ 4 ವರ್ಷದಲ್ಲೇ ಕುಂಕುಮ ಕಳಿಸ್ಕೊಂಡ್ರು.
ಕಳ್ಕಂಡ್ಲೆ. ಕಡೆಗೆ ವಾಗ್ದೇವನ ಪ್ರಶ್ನೆ ಈ ನಡುವೆ. ಕಡೆಗೆ ಅಂತ ಆ ಗಂಡನ ತಮ್ಮ ಅತ್ತೆಯೊಟ್ಟಿಗೆ ಹ್ಯಾಂಗ್ ದಿನ ದುಡಿದಳೋ ಆ ಮೈದನ ಹೊಸರು ಅದು ಎಂತ ಮಾರೈತಿ. ಗಂಟ್ಲೆಗಿತ್ತೆ ಬಾಯಿಗೆ ಬತ್ತಿಲ್ಯೇ ಎಂಟ್ರಣಲ್ದೆ. ಅದೇ ಅವನೇ ಇವಳನ್ನು ಕತ್ಲು ಕಾಣಿಗೆ ಹಾಕಿ ಎಷ್ಟು ಸಲ ಬಸ್ರು ಮಾಡಿದ್ನೋ ಆ ಶಿವನಿಗೆ ಗೊತ್ತು ಕಾಣ. ಮತ್ತ ಅದೆಂಥದ್ದು ಹಳ್ಳಿ ಕಸಾಯ ಕುಡ್ಸಿ ತಗ್ಸ್ತಿದ್ನಂಬ್ರ. ಬಿಡದೆ ಇದ್ರೆ ಅಡ್ಡಡ್ಡ ಹಾಕಿ ಬಾರ್ಗೊಲಗ್ ಬಡಿತಿದ್ನಂಬ್ರ. ಇದೆಲ್ಲ ಆ ಮನೆ ಕೆಲ್ಸಕ್ಕೆ ಹೋಗಿ ಬಂದ ಹೊಳ್ಳರ ಕೇಳಿ ಸೀನೆ ಹೇಳಿದ್ದ. ಬೇಕಾಯ್ದಲ್ಲ ಹೇಳುವಾಗ್ದೇವಿ. ನನಗೀಗ ನಾನೇ ಪಾಪಿ ಅಂತ ಹೇಳಿದೆ, ಬೇರೆ ಗತಿ ಇಲ್ಲಿಯೇ. ನನಗೂ ಗಂಡ ಕೊಟ್ಟ ಸುಖ ಅಷ್ಟೇ. ಇದ್ದವ್ರ ಹಿಂದೆ ಹೋಯ್ ಎಂಥದೋ ಖಾಲಿ ತಂದ್ಕೊಂಡ್ರು, ಸತ್ರು. ನನ್ನ ಮಗಳಿಗೂ ಅದೇ ಬಂತ. ಯಾರು ಮಾಡಿದ ಪಾಪವೋ, ಯಾರು ಹಾಕಿದ ಶಾಪವೋ. ಪಾರ್ವತಮ್ಮ ತನ್ನ ಕಾತಿ ಹೇಳ್ತಿಲ್ಲ. ಕಣ್ಣೀರು ಸುಸ್ತಿದ್ ಕಂಡು ವಾಗ್ದಮ್ಮನಿಗೆ ಕೊನೆಗೂ ಏನೂ ಹೇಳೋದಂತ ಗೊತ್ತಾಯ್ಲಿಲ್ಲ. ಅಷ್ಟಕ್ಕೆ ಸರಿಯಾಗಿ ಮೊಮ್ಮಗ ಅಜ್ಜಿ ಮನೆಗೆ ಯಾರು ಬಂದಿರೋ, ನಾಳೆ ಅವ್ರ ಮನೇಲಿ ಪಿತೃಪಕ್ಷ ಅಂಬುದನ್ನು ಕೇಳ್ತಾ ಪಾರ್ವತಮ್ಮ ಎದ್ದು ಮುರಿದ ಬೆನ್ನಲ್ಲೇ ದೇವ್ರ ಗುಡಿ ಹತ್ರ ಹೋದ್ರು. ಹೋದವರಿಗೆ ಎಳ್ನೀರು ಬಿಡೋಕಾದ್ರೂ ಎಳ್ಳಿತ್ತಾ ಅಂತ ಕಾಮ್ಕ್ ಹೋದ್ರು. ವಾಗ್ದೇವಮ್ಮ ನಾ ಬತ್ನೆ ಅಂತ ಹೇಳೋದನ್ನು ಕೇಳಿರ್ಲಿಕ್ಕಿಲ್ಲ. ಈ ಕಸ್ಲ ಮನೆಯಲ್ಲ, ಮ್ಯಾಣದ ಬತ್ತಿ ಹುಡ್ಕೋಕು ಬೆಳಗ್ಬೇಕಲ್ಲ, ಎಲ್ ಸತ್ತಿತ್ತೋ ಆ ಬೆಂಕಿ ಪೆಟ್ಟಿಗೆ ಅಂಬುವಾಗಲೇ ದೇವ್ರ ಪಾಣಿ ಬಂತು. ಹಾಂಗು ಹೀಂಗು ಹುಡುಕಿ ಬೆಂಕಿ ಪಟ್ಟಣ ಸಿಕ್ತು. ದೇವರಿಗೊಂದು ದೀಪ ಹಚ್ಚೆ, ಮತ್ ನಾಳಿಗೆ ಅಂತ ಹಿಂತಿರುಗಿದಾಗಲೇ ಹೊಸ್ಲು ಒಳಗೆ ಸುಸಿಲ್ನೆ ಬಂದಂಗಾಯ್ತು. ಹೌದಾ, ಅದೇ ಹೆಣ್ಣಲ್ದ ಎಂದುಕೊಳ್ಳುತ್ತಾ ಹೊರ ಬರಬೇಕೆಂಬಷ್ಟರಲ್ಲಿ ಚಾವಡಿ ಕಂಬ ತಲೆಗೆ ಹೊಡೀತು. ಬಿದ್ದ ಪೆಟ್ಟಿಗೆ ಬಾದ್ನಿ ಹೋಯ್ತು. ಸುದ್ದಿ ಕೇಳಿದ ವಾಗ್ದಮ್ಮ ಮಗನೊಟ್ಟಿಗೆ ಮಾರನೇ ದಿನ ಸಾಯಂಕಾಲ ಬಂದರು. ಅವರಲ್ಲಿರ್ಲಿಲ್ಲ. ದೂರದ ಮನೆ ಸಂಕ್ರಣ್ಣ ಎದುರುಗೊಳ್ತಾ, ಹಾಯ್ ನಿಮಗ್ ಗೊತ್ತಿಲ್ಯಾ, ಪಾರ್ವತಮ್ಮನ್ನ ನಿನ್ನೆ ನಾನೇ ಇಸ್ಸೆ ಕೇಳಿ ಆಸ್ಪತ್ರೆಗೆ ಸೇರಿಸಿ ಬಂದೆ. ಅವರಿಗೆ ಇನ್ನೊಂದು ನೆನಪಿಲ್ಲಂಬ್ರು. ಒಳ್ಳೆದಾಯ್ತು ಕಾಣ ಶಂಕರ. ಹಳೆ ನೆನಪಲ್ಲೇ ಆ ಯಮ್ಮನ ಅರ್ಧ ಜೀವ ಹೋಯ್ತು. ಈಗ ಪೂರ್ಣ ನೆನಪು ಕಳ್ಕೊಂಡ್ರು. ಇನ್ನೆಂತ ಪ್ರಶ್ನೆ ಕೇಳುತ್ತಾ ಸಂಕ್ರಣ್ಣನು ಮೌನವಾದ. ಪಾರ್ವತಮ್ಮಂದೆಲ್ಲ ಆಯ್ತು, ನನ್ನದು ಒಂದಿನ ಇದೇ ಕತಿ ಎನ್ನುತ್ತಾ ವಾಗ್ದೇವಮ್ಮ ಮನೆ ಕಡೆ ಹೊರಟರು. ಮೊನ್ನೆ ಮದುವೆಯಾದ ಸಂಕ್ರಣ್ಣ ಮಾತ್ರ ಕಣ್ ಬಿಡುತ್ತಾ ಅಲ್ಲೇ ನಿಂತು ಬಿಟ್ಟ. ಮುಂದಿನ ಕಥಾ ಶೀರ್ಷಿಕೆ ಹಿಮ್ಮುಖ. ಮಹಾಲಕ್ಷ್ಮಿ ಭವನ ಹೋಟೆಲ್ನಲ್ಲಿ ಕಾಫಿ ಹೀರುತ್ತಾ ರಾಕೇಶ ತನ್ನದೇ ಗುಂಗಿನಲ್ಲಿದ್ದ. ಮಾತನಾಡಲು ಯಾರೂ ಇಲ್ಲ. ಮನೆಯಿಂದ ಅಮ್ಮ ಕೊಟ್ಟ 2 ಲೀಟರ್ ಹೊತ್ತ ಹಾಲಿನ ಕ್ಯಾನನ್ನು ಸೈಕಲಿನಲ್ಲಿ ಇಲ್ಲಿಗೆ ತೆಗೆದುಕೊಂಡು ಬರುವುದೆಂದರೆ ಹರಸಾಹಸವೇ ಸರಿ. ಅದು ಆ ಹಳ್ಳಿಯೋ, ಅದರಲ್ಲಿ ರಾಕೇಶನ ಮನೆಯೋ, ಎಲ್ಲ ಸಮಸ್ಯೆಗಳ ಗೂಡೆ. ಮುಟ್ಟಿದರೆ ಕೈ ಕಚ್ಚುತ್ತದೋ ಎಂಬಷ್ಟು ಒಂದಲ್ಲ ಎರಡಲ್ಲ 10 ಹಲವಾರು. ಮನೆ ಸರಿಯಿದ್ದರೆ ಅಂಗಳ ಸರಿಯಿಲ್ಲ, ಅಂಗಳ ಸರಿಯಿದ್ದರೆ ಓಣಿ ಸರಿಯಿಲ್ಲ, ಓಣಿ ಸರಿಯಿದ್ದರೆ ರಸ್ತೆ ಸರಿಯಿಲ್ಲ. ಈ ರಸ್ತೆಯಲ್ಲಿ ಎಷ್ಟು ಜನ ಎದ್ದು ಬಿದ್ದು ನಡೆದು ಕಲಿತು ಉದ್ಧಾರವಾಗಿದ್ದಾರೋ ಗೊತ್ತಿಲ್ಲ. ಈ ರಸ್ತೆ ಹೆಸರೇ ಆಲದ ರಸ್ತೆ. ಯಾರು ಹೆಸರಿಟ್ಟರೋ? ಯಾವುದೋ ಕಾಲದಲ್ಲಿ ಇಲ್ಲೆಲ್ಲ ಆಲದ ಮರಗಳೇ ಇದ್ದಿರಬೇಕು. ಈಗ ಇಲ್ಲಿ ಆಲದ ಮರ ಬಿಡಿ, ಇನ್ಯಾವ ಕಾಸನ ಮರವೂ ಇಲ್ಲ. ಬದುಕು ದಾಂಗುಡಿ ಇಟ್ಟಂತೆ ನೆನಪುಗಳದೇ ಸರಮಾಲೆ. ಬದುಕಿನ ಗತಿ ಹಿಂದೆ ಹೋದಷ್ಟು ಮುಂದೆ ಹೋಗುವುದಿಲ್ಲ ಎಂದರೂ ನೆನಪುಗಳಿಗೇನೂ ಕೊರತೆ ಇಲ್ಲ. ರಾಕೇಶ 1ನೇ ತರಗತಿಯಿಂದ ಇಷ್ಟು ವರ್ಷದಲ್ಲಿ ಎಷ್ಟು ಶಾಲೆಗಳನ್ನು ಬದಲಾಯಿಸಬೇಕಾಯಿತು. ಮೊದಲು ಒಂದಿಷ್ಟು ವರ್ಷ ಕೆರೆಕಟ್ಟೆ ಶಾಲೆ, ಅದನ್ನು ರಾಯಪ್ಪ ಮಾಸ್ಟರ್ ಶಾಲೆ ಎಂದೇ ಕರೆಯುತ್ತಿದ್ದರು. ಆಗ ಆ ಶಾಲೆಯಲ್ಲಿ ಒಂದೊಂದು ತರಗತಿಯಲ್ಲಿ ಅದೆಷ್ಟು ಮಕ್ಕಳು ತುಂಬಿ ತುಳುಕುತ್ತಿದ್ದರು. ಕ್ಲಾಸ್ ಟೀಚರ್ ಹಾಜರಿ ಕರೆಯುವಾಗಲೇ ಅರ್ಧ ಪೀರಿಯಡ್ ಕಳೆದು ಹೋಗುತ್ತಿತ್ತು. ರಾಕೇಶ್ ತನ್ನ ಹೆಸರು ಬರುವುದನ್ನೇ ಕಾಯುತ್ತಿದ್ದ. ಅಷ್ಟರವರೆಗೆ ಅವನಿಗೊಂದಿಷ್ಟು ತಹತಹ ಚಡಪಡಿಕೆ. ಹಾಜರಿ ನಂಬರನ್ನೇ ಕರೆಯುವ ಪದ್ಧತಿ ಬಂದ ಮೇಲಂತೂ ರಾಕೇಶನಿಗೆ ತನ್ನ ನಂಬರ್ ಬಂದು ಹೋಗುವವರೆಗೆ ಒಂದು ತರಹದ ಉಬ್ಬಸ. ಎಷ್ಟೋ ಬಾರಿ ತನ್ನ ನಂತರದವನು ರಾಕೇಶ ಎಂದು ಕರೆದಾಗಲೇ ಹೋಯ್ತು ನನ್ನ ನಂಬ್ರ, ಇಲ್ಲ ಹೇಳ ಅಂತ ಅವನೇ ಬಾಯಿ ತಪ್ಪಿ 32, 33 ಅಂತ ಒಟ್ಟೊಟ್ಟಿ ಹೇಳುತ್ತಿದ್ದುದು ಉಂಟು. ಮನೆಯಲ್ಲಿ ಹಟ್ಟಿ ಸಗಣಿ ಬಾಚಿ ಗಂಟಿಗಳನ್ನು ಹೊರಗೆ ಕಟ್ಟಿ ಹಾಕಿದರೆ ಮತ್ತೆ ಸಾಯಂಕಾಲವೇ ಅವುಗಳನ್ನು ಒಳಗೆ ತರುವುದು. ಅದು ಇಷ್ಟು ವರ್ಷವಾದರೂ ರಾಕೇಶನದೇ ಕೆಲಸ. ಅಜ್ಜಿ ಇರುವಾಗಲೂ ಈ ಕೆಲಸ. ಈಗ ಅಬ್ಬಿ ಮನೆ ಯಜಮಾನ್ಕಿ ಕಾಂಬಾಗಲೂ ಅದೇ ಕೆಲಸ. ಶಾಲೆ 10 ಗಂಟೆಗೆ ಶುರುವಾಗುತ್ತಿದ್ದರೂ ರಾಕೇಶ ಅದ್ಯಾಕೋ ಪ್ರತಿದಿನ ತಡ. ಆ ಜನಾರ್ದನ ಮಾಸ್ಟರ್
ಕನ್ನಡ ಪಾಠ ಹೇಳುವಾಗಲೇ ನಾನು ಬರಲ ಸರ್ ಎನ್ನುವುದು. ಇವನೊಬ್ಬ ವಿಘ್ನ ಸಂತೋಷಿ ಎನ್ನುತ್ತಾ ಕಾಗಿಯೊಂದು ಹಾರಿ ಬಂದು ಮರದ ಮೇಲೆ ಕುಳಿತುಕೊಂಡು ಹಾಡು ಪ್ರಾರಂಭಿಸುತ್ತಿದ್ರು. ಕೈಯಲ್ಲಿದ್ದ ತಂಗಳನ್ನ ಬುತ್ತಿ ಬಗಲ್ ಚೀಲ ಒಂದು ಬದಿಗಿಟ್ಟು ಪುಸ್ತಕ ಬಿಡಿಸುವಾಗ ಪದ್ಯ ಪಾಠ ಮುಗಿದು ಲೆಕ್ಕದ ಪಾಠ ಪ್ರಾರಂಭವಾಗುತ್ತಿತ್ತು. ತಡ ಬಂದದ್ದಕ್ಕೆ ಕನ್ನಡ ಮಾಸ್ಟರಿಂದ ಅವಧಿ ಮುಗಿಯುವಾಗ 4 ಪೆಟ್ಟು. ನಂತರ ಲೆಕ್ಕ ತಪ್ಪಾಗಿದ್ದಕ್ಕೆ ಪರಂಗಿ ಮಣಿ ನಿಲ್ಲಿಸುವ ಶೀನಪ್ಪ ಮಾಸ್ಟ್ರು. ಇರುವುದರಲ್ಲಿ ಉದ್ದ ಜಡೆ ಶಾಂತ ಟೀಚರ್ ಎಂದರೆ ಎಲ್ಲರಿಗೂ ಇಷ್ಟ. ಅವರ ಮಾತು ಚಂದ. ಇಂಗ್ಲಿಷ್ ಪಾಠ ಕಲಿಸುವುದು ಅಷ್ಟೇ ಚಂದ. ಟೀಚರ್ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಪದ್ಯ ಕಲಿಸುವಾಗ ತನ್ಮಯನಾಗಿ ರಾಕೇಶ ಆಕಾಶ ನೋಡ್ತಿದ್ರೆ, ಇದು ಪದ್ಯ ಮರೆಯ, ಆಕಾಶ ನೋಡ್ತಿದ್ರೆ ಹೆಂಗೆ ಎಂದಾಗಲೇ ಹೌದಲ್ಲ ಎಂದು ತಲೆ ಕೊಡವಿಕೊಳ್ಳುತ್ತಾ ಸರಿ ಮಾಡಿ ಕುಳಿತುಕೊಳ್ತಿದ್ದ. ಇಂಥ ಅನುಭವ ರಾಕೇಶನಿಗೆ 10 ಹಲವಾರು. ಮತ್ತೆ ಹೈಸ್ಕೂಲು ಸೇರಿದ್ದು ಊರಿನ ಸರ್ಕಾರಿ ಬಾವಿ ಹತ್ರದ ಶಾಲೆಗೆ. ಅಲ್ಲಿ ತುಂಬಾ ವರ್ಷದಿಂದ ಇದ್ದುದು 5 ಶಿಕ್ಷಕಿಯರು. ಅದಕ್ಕೆ ಆ ಶಾಲೆಗೆ ಟೀಚರ್ ಶಾಲೆ ಎಂದು ಕರೆಯುತ್ತಿದ್ದರು. ಅಲ್ಲಿ ಕ್ಲಾಸಲ್ಲಿ ಮಾತ್ರ 10-20 ಮಕ್ಕಳು. ಅಲ್ಲಿನ ಟೀಚರ್ನವರು ತೋರಿಸಿದ ಪ್ರೀತಿಯನ್ನು ಮಾತ್ರ ರಾಕೇಶ ಎಂದೂ ಮರೆತಿಲ್ಲ. ಮುಂದಿನ ವಿದ್ಯಾಭ್ಯಾಸವೆಲ್ಲ ಹೀಗೆ ಸೈಕಲ್ ಮೆಟ್ಟಿಕೊಂಡು ದೂರದ ಕಾಲೇಜಿಗೆ ಹೋಗಬೇಕಿತ್ತು. ಅಲ್ಲಿ ಅಜ್ಜಿ ಆಸೆಯಂತೆ ವಿಜ್ಞಾನ ಲೆಕ್ಕ ತೆಗೆದುಕೊಂಡದ್ದು ಆಯಿತು, ಡುಮ್ಕಿ ಹೊಡೆದದ್ದು ಆಯಿತು. ಅದೇ ವರ್ಷ ಅಜ್ಜಿ ಸ್ವರ್ಗಕ್ಕೆ ಹೋಗಿದ್ದೂ ಆಯಿತು. ಅವರ ಆಸೆ ಏನಾಗಿತ್ತೋ ಗೊತ್ತಿಲ್ಲ. ನಂತರ ಹಾಗೆ ಹೀಗೆ ಎದ್ದು ಬಿದ್ದು ಪಾಸಾಗಿದ್ದೂ ಆಯಿತು. ಮುಂದೆ ಕಲಾ ಶಿಕ್ಷಣಕ್ಕೆ ಸೇರಿದ್ದೂ ಆಯಿತು. ಬಚಾವ್. ಆಗಲೇ ಚಿಗುರಿಕೊಂಡಿದ್ದು ಹರೆಯದ ಆಸೆಗಳಲ್ಲ, ಅದಕ್ಕೂ ಮೀರಿ ಕಲೆ, ಸಾಹಿತ್ಯ, ಸಂಸ್ಕೃತಿಯ ಅಧ್ಯಯನ. ಕನ್ನಡದಲ್ಲೇ ಉತ್ತರಿಸಲು ಮಾರ್ಗದರ್ಶಿಸಿದ ಮಂಜು ಮಾಸ್ಟ್ರು, ಚರಿತ್ರೆಯನ್ನು ಕನ್ನಡ ಭಾಷೆಯಷ್ಟೇ ಇಂಗ್ಲಿಷ್ನಲ್ಲಿ ಸರಳವಾಗಿ ಕಲಿಸುತ್ತಿದ್ದ ದಿವಾಕರ್ ಸರ್, ಆಂಗ್ಲ ಭಾಷೆಯನ್ನು ಅರ್ಥವತ್ತಾಗಿ ಬೋಧಿಸುತ್ತಿದ್ದ ಆಚಾರ್ಯರು, ಸಂಸ್ಕೃತ ಕಲಿಸುತ್ತಿದ್ದ ಮೂರ್ತಿ ಸರ್, ನಾಟಕದ ಹುಚ್ಚು ಹಿಡಿಸಿದ ಶೆಟ್ರು ಸರ್, ಕರಾಟೆ ಕಲಿಸುತ್ತಿದ್ದ ರಾಘಣ್ಣ, ಎನ್ಎಸ್ಎಸ್ ಸೇರಿಕೊಂಡು ನಾಯಕತ್ವ, ಭಾಷಣ ತರಬೇತಿಯಲ್ಲಿ ನನ್ನನ್ನೇ ತೊಡಗಿಸಿದ ತಂತ್ರಿ ಸರ್, ಇವರೆಲ್ಲರೊಂದಿಗೆ ನೀನು ಬರೆಯಬಲ್ಲೆ, ಹಾಡಬಲ್ಲೆ, ಕವಿತೆ ಕಟ್ಟಬಲ್ಲೆ ಎಂದ ಅಮ್ಮನ ಪ್ರೋತ್ಸಾಹದಲ್ಲಿ 3 ವರ್ಷ ಡಿಗ್ರಿ ಮುಗಿದದ್ದೇ ಗೊತ್ತಾಗಲಿಲ್ಲ. ಮತ್ತೆ ಮುಂದೇನು? ಏಕಾಂಗಿಯಾದನೆ, ದನ ಎಮ್ಮೆ ಓಡಿಸುವ ದನಗಾಹಿಯಾದನೆ, ಹಾಲು ಮಾರಾಟಗಾರ ನಾನಾದನೆ ಎಂದೆನಿಸಿದ ರಾಕೇಶ್ ಪತ್ರಿಕೆಯಲ್ಲಿ ಬರುವ ಬೇರೆ ಬೇರೆ ಕೆಲಸಗಳ ಜಾಹೀರಾತು ನೋಡುವುದು, ಅರ್ಜಿ ಹಾಕುವುದು, ಸಂದರ್ಶನಕ್ಕೆ ಹೋಗುವುದು, ಉತ್ತರ ಕಾದು ಕಾದು ಸುಸ್ತಾಗಿ ಹೋದ. ರಾಕೇಶನ ತಲೆಯಲ್ಲಿ ಬಾಲ್ಯದಿಂದ ಈವರೆಗಿನ ಜೀವನಾನುಭವಗಳ ರಸೋತ್ಕರ್ಷ. ಸ್ವಲ್ಪ ಹೊತ್ತಿಗೆ ಹೋಟೆಲಿನ ಪಕ್ಕದ ಮೇಜಿಗೆ ಯಾರೋ 4-6 ಜನರು ಬಂದರು. ಅವರ ಗಟ್ಟಿಯಾದ ಮಾತು ಕೇಳಿಸ್ತಿದ್ದು. ನಾನು ನನ್ನ ಮಗಳಿಗೆ BEd ಮಾಡಿಸುವ ಅಂತ. ಆ ಕಾಲೇಜು ಇಲ್ಲೇ ಪಕ್ಕದ ಹಾಲೂರಲ್ಲಿ ಇತ್ತಲೇ, ಮತ್ ಮದಿ ಮಾಡಿ ಕಳಿಸೋದು. ರಾಕೇಶನಿಗೆ ತಕ್ಷಣವೇ ತಲೆಗೆ ಮಿಂಚೊಂದು ಹೊಡೆದಂತಾಯಿತು. ಮಾರನೇ ದಿನವೇ ಒಂದಿಷ್ಟು ಹಣದೊಂದಿಗೆ ತನ್ನ ಡಿಗ್ರಿ ಸರ್ಟಿಫಿಕೇಟ್ ಅನ್ನು ಹಿಡಿದು ಹಾಲೂರಿನ BEd ಕಾಲೇಜಿಗೆ ಹೊರಟೇ ಬಿಟ್ಟ. ಸೀಟು ದೊರಕಿಸಿಕೊಂಡ. ಮುನ್ನಡೆದವನಿಗೆ ಬೇರೆ ದಾರಿಯ ಕಡೆಗೆ ನೋಡುವ ಅವಕಾಶವೇ ಬರಲಿಲ್ಲ. ಮತ್ತೆ ಕಾಲ್ ತೊಡವಿದಂತೆ ದೊರೆತ ಹೈಸ್ಕೂಲ್ ಮಾಸ್ಟರ್ ಕೆಲಸ. ಮುಂದೇನು? ಪ್ರಶ್ನೆಯೇ ಉದ್ಭವಿಸಿರಲಿಲ್ಲ. 36-37 ವರ್ಷಗಳ ಶಿಕ್ಷಕ ವೃತ್ತಿಯಿಂದ ಮುಖ್ಯೋಪಾಧ್ಯಾಯನಾಗಿ ಶಿಕ್ಷಕರಿಂದ ವಿದ್ಯಾರ್ಥಿಗಳಿಂದ ಬೀಳ್ಕೊಳ್ಳುವಾಗ ಕಣ್ತುಂಬಿ ಬಂತು. ಹಾರ ತುರಾಯಿಗಳನ್ನು ಇಳಿಸಿ ವೇದಿಕೆಯಲ್ಲಿ ಕೊನೆಯ ಭಾಷಣ ಮಾಡಲು ಹೊರಟವನಿಗೆ ಮಾತೇ ಹೊರಡಲಿಲ್ಲ. ಇಷ್ಟು ವರ್ಷಗಳ ಹಿಂದಿನ ನೆನಹುಗಳೊಡನೆ ತನ್ನ ಬದುಕಿಗೆ ತಿರುವು ನೀಡಿದ ಆ ಮಹಾಲಕ್ಷ್ಮಿ ಭವನ ಹೋಟೆಲಿನ ಅನಾಮಧೇಯ ವ್ಯಕ್ತಿಯನ್ನು ಮರೆಯಲುಂಟೆ? ಕಣ್ತುಂಬಿ ಬಂತು. ಭಾವುಕವಾಗಿ ನೆರೆದ ಸಮೂಹವನ್ನು ನೋಡುತ್ತಾ ನೆನಪುಗಳ ಸುಳಿಯಲ್ಲಿ ಸಿಕ್ಕು ತೊಳಲಾಡುತ್ತಿರುವಾಗ ಮೌನ ಒಂದೇ ದುರುಗುಟ್ಟಿ ನೋಡುತ್ತಿತ್ತು. ಕಾರ್ಯಕ್ರಮ ಮುಗಿದದ್ದೇ ನೇರ ಊರಿನ ಮಹಾಲಕ್ಷ್ಮಿ ಭವನ ಹೋಟೆಲ್ನತ್ತ ಹೊರಟ ರಾಕೇಶ್. ತಾನಂದು ಹಾಲು ಮಾರಲು ಬಂದು ಕಾಫಿ ಹೀರಿದ ಬೆಂಚಿನತ್ತ ಧಾವಿಸಿ ಕುಳಿತ. ಕ್ಯಾಶಿಯರ್ ನೋಡಿದ. ಅದೇ ಹಳೆ ಧನಿಯ ಮೊಮ್ಮಗನಿರಬೇಕು. ಅಜ್ಜನ ಹಾಗೆ ಮೀಸಿ ತಿರುವುತ್ತಾ ಹೆಬ್ಬೆರಳು ತೋರ್ಬೆರಳುಗಳ ನಡುವೆ ನೋಟನ್ನು ಲೆಕ್ಕ ಮಾಡುತ್ತಿದ್ದ. ಈ ಕಥೆಗಳನ್ನು ಆಲಿಸಿದ ಶ್ರೋತೃವರ್ಗಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಇದುವರೆಗೆ ಸ್ವರಚಿತ ಕಥೆಯನ್ನು ಓದಿದವರು ಸಾಹಿತಿ, ಕನ್ನಡದ ವಿಶ್ರಾಂತ ಉಪನ್ಯಾಸಕರು ಹಾಗೂ ನಟರೂ ಆಗಿರುವ ವಾ ಉಮೇಶ್ ಕಾರಂತ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು
ಮತ್ತೆ ಭೇಟಿಯಾಗೋಣ.